ನೋಡಿ, ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಮಾನವಾದಂತಹ ಸ್ಥಾನಮಾನಗಳು ಇದ್ದಾವೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಕಾನೂನಾತ್ಮಕವಾಗಿ ಸ್ತ್ರೀ ಪರವಾದಂತಹ ಕೆಲವೊಂದಿಷ್ಟು ಕಾಯ್ದೆಗಳು, ಅದರ ಜೊತೆಗೆ ಕೋರ್ಟ್ ಕೂಡ ಸಾಕಷ್ಟು ಬಾರಿ ಅಭಿಪ್ರಾಯವನ್ನು ಪಟ್ಟಿದ್ದಾವೆ. ಪುರುಷರಷ್ಟೇ ಸಮಾನ ಹಕ್ಕು ಮಹಿಳೆಯರಿಗಿದೆ. ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಅಂದರೆ ಚಿಕ್ಕಮಗಳೂರಲ್ಲಿ ಒಂದು ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ನಡೀತಾ ಇತ್ತು. ಆ ಒಂದು ಸಂಬಂಧಪಟ್ಟಂಗೆ ಲಿಂಗ ತಾರತಮ್ಯ ಇಲ್ಲದ ಒಂದು ಸಮಾಜ ನಮ್ಮಲ್ಲಿ ಅಗತ್ಯ ಅಂಥೇಳಿ ಹೈಕೋರ್ಟ್ ಈಗ ಅಭಿಪ್ರಾಯವನ್ನು ಪಟ್ಟಿದೆ. ಈಗ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಸಮಾನವಾದಂತಹ ಒಂದು ಹಕ್ಕು ಇದೆ ಅಂಥೇಳಿ, ಅಂದರೆ ಸಾಂವಿಧಾನಿಕವಾಗಿ ಅವರು ಹೇಳಿದ್ದಾರೆ. ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಅಲ್ಲಿ ಶಿವಮೊಗ್ಗ ಅಂದರೆ ಚಿಕ್ಕಮಗಳೂರು ಕೋರ್ಟ್ಗೆ ಅದು ನಡೀತಾ ಇದೆ ವಿಚಾರಣೆ. ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು, ದೂರ ಆಗುತ್ತೆ ಅಂಥೇಳಿ ಆ ಮಹಿಳೆ ಏನಿದ್ದಾರೆ ಅರ್ಜಿಯನ್ನು ಸಲ್ಲಿಸಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಕೆಲವೊಂದಿಷ್ಟು ಅಭಿಪ್ರಾಯಗಳು ಕೋರ್ಟ್ನಿಂದ ಬಂದಿದ್ದಾವೆ. ಈಗ ಆಕೆಯ ಗಂಡ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಅವರ ಒಂದು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈ ರೀತಿಯಾಗಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಹೊರಹಾಕಿರೋದು. ಅಂದರೆ ಇಲ್ಲಿ ಪುರುಷನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಸಮಾನವಾಗಿ ಮಹಿಳೆಯರಿಗೂ ಕೂಡ ಹಕ್ಕಿದೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ತೆರಿಗೆ ಬಾಕಿ ಇದ್ದ 6 ಆಸ್ತಿ ಹರಾಜಿಗೆ ನೋಟಿಸ್ ಕೊಟ್ಟಿದ್ದಾರೆ. 6 ಆಸ್ತಿಗಳಿಗೆ 140 ಕೋಟಿ ರೂಪಾಯಿ ಮೂಲ ಬೆಲೆ ನಿಗದಿ ಮಾಡಿದ್ದಾರೆ. ಫೆಬ್ರವರಿಯಲ್ಲಿ ಹರಾಜು ಹಾಕುವಂತಹ ಬಗ್ಗೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸಾಕಷ್ಟು ಬಾರಿ ನೋಟಿಸನ್ನು ಕೊಡ್ತಾ ಇದೆ BBMP. ತೆರಿಗೆ ಪಾವತಿ ಯಾರ್ಯಾರು ಮಾಡಬೇಕು, ಬಾಕಿ ಯಾರು ಉಳಿಸ್ಕೊಂಡಿದ್ದಾರೆ ಕಟ್ಟ್ರಿ ಅಂಥೇಳಿ ನೋಟಿಸ್ ಕೊಡ್ತಾ ಇದೆ. ಆದರೆ ಇಲ್ಲಿವರೆಗೂ ಯಾರು ಕಟ್ಟದೆ 100 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೋ ಅಂತಹ ಆಸ್ತಿಗಳನ್ನು ಹರಾಜು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾರು ಬೇಕಾದರೂ ಕೂಡ ಪಾಲ್ಗೊಳ್ಬೋದು ಆ ಬಿಡ್ಡಿಂಗ್ನಲ್ಲಿ. ನೋಡಿ, ವರ್ಷದಿಂದ ವರ್ಷಕ್ಕೆ ಈ ಆಸ್ತಿ ತೆರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಂತಹ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಮುಂದಿನ ವಾರದಿಂದ ಹೆಚ್ಚು ಆಸ್ತಿ ಹರಾಜು ಪ್ರಕ್ರಿಯೆಗಳು ಶುರುವಾಗುತ್ತೆ. ಅಂದರೆ ಇಲ್ಲಿ ನೋಡಿ, ದಾಸರಹಳ್ಳಿಯ ರಂಗಪ್ಪ ಎಂಬುವರ ಮಾಲೀಕತ್ವದ ಕಟ್ಟಡದಿಂದ 1.85 ಕೋಟಿ, ಅಂದರೆ ಯಾರ್ಯಾರೆಲ್ಲ ಕಮರ್ಷಿಯಲ್ ಕಟ್ಟಡಗಳನ್ನು ಕಟ್ಟಿರ್ತಾರೋ, ಜಾಸ್ತಿ ಬಾಕಿಯನ್ನು ಉಳಿಸ್ಕೊಂಡಿರ್ತಾರೋ, 2 ಕೋಟಿ 3 ಕೋಟಿ, ಅದು ಎಷ್ಟೋ ಕೋಟಿಗಳಾಗಿರ್ಬೋದು, ಅವರಿಗೆ ಸಾಕಷ್ಟು ಬಾರಿ ನೋಟಿಸನ್ನು ಕೊಟ್ಟು ಎಚ್ಚರಿಕೆ ಕೊಡಲಾಗಿರುತ್ತೆ, ನೀವು ತೆರಿಗೆಯನ್ನು ಪಾವತಿ ಮಾಡಿ ಅಂಥೇಳಿ. ಆದರೆ ಅವರು ಸಕಾಲಕ್ಕೆ ಪಾವತಿನ ಮಾಡಿರೋದಿಲ್ಲ. ಅಂಥವುಗಳಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಹರಾಜು ಹಾಕಲಿಕ್ಕೆ ಯಾವುದೇ ಮುಲಾಜಿಲ್ಲದೆ ಹರಾಜು ನಡೆಸ್ತಾರೆ. ಈ ಮೂಲಕ ಅಂಥವರಿಗೆ ತೆರಿಗೆ ಪಾವತಿಯನ್ನು ಉಳಿಸ್ಕೊಂಡವ್ರಿಗೆ ಒಂದು ಎಚ್ಚರಿಕೆ ಕೊಡುವಂತಹ ಸಂದೇಶಕ್ಕೆ BBMP ಅವರು ನಿರ್ಧಾರವನ್ನು ಮಾಡಿದ್ದಾರೆ. ನೋಡಬೇಕೀಗ ಈಗಲಾದರೂ ಅವರು ಆ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರಾ, ತೆರಿಗೆ ಪಾವತಿಯನ್ನು ಮಾಡ್ತಾರೆ ಅಂತೇಳಿ. ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇರೋ ಹಾಗೆ 100 ಸಂಖ್ಯೆಯಲ್ಲಿ ಈ ರೀತಿ ಪ್ರಕರಣಗಳು ಬಾಕಿ ಉಳಿದುಕೊಂಡಿದ್ದಾವೆ. ಆದರೆ ಇಲ್ಲಿ ಅದೆಷ್ಟೋ ಜನ BBMPಗೆ ಚಳ್ಳೆಹಣ್ಣು ತಿನ್ನಿಸಿ ಇನ್ನೂ ಕೂಡ ಅವರು ಓಡಾಡಿಸ್ತಾ ಇದ್ದಾರೆ. ಹಾಗಾಗಿನೇ ಈ ನಿರ್ಧಾರ ಉತ್ತಮವಾದಂಥದ್ದು ಅಂಥೇಳಿ ಅಭಿಪ್ರಾಯಕ್ಕೆ ಬರಲಾಗಿದೆ.